ಕೊಟ್ಟಿಗೆ ಎಲೆ ಕಡುಬು ಮಾಡಲಿಕ್ಕೆ ನೋಡಿ 1 ಗ್ಲಾಸ್ ಉದ್ದಿನಬೇಳೆ ಈಗ ನೆನೆ ಹಾಕ್ತೇನೆ. ಒಂದು 4 ರಿಂದ 5 ಗಂಟೆ ನೆನೆಯಬೇಕು. ಅಡಿಗೆ ಬೆಳಿಗ್ಗೆ ಹಾಕ್ತೇನೆ, ಸಂಜೆ ಅಥವಾ ಸಂಜೆ ಕಡಿದಿಡ್ತೀನಿ. ಸಂಜೆ ಅಂದರೆ ಸ್ವಲ್ಪ 6-7 ಗಂಟೆ ಹೊತ್ತಿಗೆ ಕಡಿದಿಡ್ತೀನಿ. ಇದು 2.5 ಗ್ಲಾಸು ಬೆಳ್ತಿಗೆ ಹಾಕಿ, ದೋಸೆದ್ದು ಬೆಳ್ತಿಗೆ ಹಾಕಿ, ಇದು ಕೂಡ ಇದೊಂದು 2 ರಿಂದ 4 ಗಂಟೆ ನೆನೆ ಹಾಕ್ತೇನೆ. ನೋಡಿ ಈಗ ಅಕ್ಕಿ ಆಲ್ರೆಡಿ ನೆನೆ ಹಾಕಿದ್ದೇನೆ. ಈಗ ನೋಡಿ ಕೊಟ್ಟಿಗೆ ಹಲಸಿನೆಲೆ ಕೊಟ್ಟಿಗೆ ಮಾಡಲಿಕ್ಕೆ ನಾನೀಗ ರೆಡಿ ಮಾಡ್ತಿದ್ದೇನೆ. ಇದರಲ್ಲಿ ನನ್ನ ಯೂಟ್ಯೂಬಲ್ಲಿ ಆಲ್ರೆಡಿ ಇದರ ಮೊದಲು ಕೊಟ್ಟಿಗೆ ಕಟ್ಟೋದು ಹೇಗೆ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೇನೆ. ಹೇಗೆ ಮಾಡೋದು ಅಂತೇಳಿ ಮೊದಲಿನ ವಿಡಿಯೋದಲ್ಲಿ ಉಂಟು, ಅದನ್ನು ನೋಡ್ಬೋದು. ಕೊಟ್ಟಿಗೆ ರೆಡಿ ಆಯಿತು ನೋಡಿ. ಬೆಳಿಗ್ಗೆ ನೆನೆ ಹಾಕಿದ ಅಕ್ಕಿಯನ್ನು ಈಗ ನಾನು ತೊಳಿತೇನೆ. ಈಗ ಸಾಧಾರಣ 7 ರಿಂದ 8 ಗಂಟೆ ನೆನೆ ಹಾಕಿದ್ದೇನೆ. ಈಗ ಇದು 3 ಸಲ ತೊಳೆದು ಚೆನ್ನಾಗಿ ತೊಳೆದು ತೆಗೆದಿದ್ದೇನೆ. ಇದು ಬೇರೆ ಕಡಿಬೇಕು. ಉದ್ದಿನಬೇಳೆ ಬೇರೆ, ಅಕ್ಕಿ ಬೇರೆ. ಉದ್ದಿನಬೇಳೆಯನ್ನು ನಯ ಕಡಿಬೇಕು, ಅಕ್ಕಿಯನ್ನು ತರಿಯಾಗಿ ಕಡಿಬೇಕು. ಈಗ ಕಡಿದು ನೋಡಿ, ಉದ್ದಿನಬೇಳೆಯೊಟ್ಟಿಗೆ 1 ಹಿಡಿಯಷ್ಟು ಅವಲಕ್ಕಿ ಉಂಟಲ್ಲ, ಅವಲಕ್ಕಿಯನ್ನು ಸ್ವಲ್ಪ ನೆನೆ ಹಾಕಿ ಒಂದು 5 ನಿಮಿಷ ನೆನೆದರೆ ಸಾಕು, ಅದು ಸ್ಮೂತ್ ಬರ್ತದೆ. ಇದನ್ನು ಸ್ವಲ್ಪ ಹಿಂಡಿ ಉದ್ದಿನಬೇಳೆಯೊಟ್ಟಿಗೆ ಕಡಿಬೇಕು. ಆಗ ಸ್ವಲ್ಪ ಇದು ಮೃದು ಬರ್ತದೆ ಕೊಟ್ಟಿಗೆ ಅಂತೇಳಿ. ಹಾಕ್ಲಿಕ್ಕೆ ಅದು ಆಪ್ಷನಲ್, ಹಾಕದಿದ್ರು ಆಗ್ತದೆ, ಹೋಗ್ತದೆ. ಆದರೆ ಇದು ಸ್ವಲ್ಪ ಹಾಕಿದರೆ ಜಾಸ್ತಿ ಸ್ಮೂತ್ ಬರ್ತದೆ ಅಂಥೇಳಿ ಹಾಕೋದು. ನೋಡಿ, ಉದ್ದು ಇಷ್ಟು ನಯವಾಗಿ ಕಡಿಬೇಕು. ನೋಡಿ, ಇಷ್ಟು ನಯವಾಗಿ ಕಡಿದಿದ್ದೇನೆ. ನೋಡಿ, ಈಗ ಅಕ್ಕಿ ತರಿಯಾಗಿ ನೋಡಿ ಇಷ್ಟು ತರಿಯಾಗಿ ಕಡಿಬೇಕು. ಇದರ ಬದಲು ಅಕ್ಕಿ ರವೆ ಹಾಕಿದರೂ ಆಗ್ತದೆ. ನನಗೆ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಅಂತೇಳಿ ನಾನು ಕಡ್ದೇ ಮಾಡೋದು. ನೋಡಿ, ಇಷ್ಟು ತರಿಯಾಗಿ ಇರಬೇಕು. ನೋಡಿ, 2 ಹಿಟ್ಟು ಕಡಿದು ಇದನ್ನೀಗ ಸ್ವಲ್ಪ ಉಪ್ಪು ಹಾಕಿ, ಸಾಧಾರಣ ಇಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಇಡಬೇಕು. ಈಗ ನಾಳೆ ಬೆಳಿಗ್ಗೆಗೆ ಇದು ಜಾಸ್ತಿ ತೆಳು ಮಾಡಲಿಕ್ಕಿಲ್ಲ, ಇದು ದಪ್ಪ ಇರಬೇಕು. ಯಾಕಂದರೆ ಕೊಟ್ಟಿಗೆ ಇಲ್ಲದ್ರೆ ಹೊರಗೆ ಬರ್ತದೆ ಹಿಟ್ಟು. ಕೊಟ್ಟಿಗೆಯಲ್ಲಿ ಎಲ್ಲಿಯಾದರೂ ಕೊಟ್ಟಿಗೆಯಲ್ಲಿ ಹೋಲಿದ್ರೆ ಹಿಟ್ಟು ಹೊರಗೆ ಬರ್ತದೆ. ಮತ್ತು ಇದು ತೊಳೆದ ನೀರನ್ನು ಸಪ್ರೇಟ್ ಇಡಬೇಕು. ಇದು ನಾಳೆಗೆ ಏನಾಗ್ತದೆ, ಬೆಳಿಗ್ಗೆ ನೀರು ನಿಂತು ಅಡಿಯಲ್ಲಿ ಹಿಟ್ಟು ನಿಲ್ತದೆ. ಆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ಕಡಿದು ತೆಗೆಯುವಾಗ ನೀರು ಇದರೊಟ್ಟಿಗೆ ಮಿಕ್ಸ್ ಮಾಡಬೇಡಿ, ಸಪ್ರೇಟ್ ಇಟ್ಟರೆ ಆಯಿತು. ನೋಡಿ, ಪಾತ್ರೆ ಆದಷ್ಟು ದೊಡ್ಡ ಪಾತ್ರೆಯಲ್ಲಿ ಹಾಕಬೇಕು. ಯಾಕಂತ ಹೇಳಿದ್ರೆ ಅದು ನಾಳೆ ಉಬ್ಬಿ ಬರುವಾಗ ಮೇಲೆ ಫುಲ್ ಆಗ್ತದೆ. ಆದ ಕಾರಣ ಆದಷ್ಟು ದೊಡ್ಡ ಪಾತ್ರೆ ತಗೊಂಡು ಮಾಡಿ. ನೋಡಿ, ನಿನ್ನೆ ಕಡಿದಿಟ್ಟ ಹಿಟ್ಟು ನೋಡಿ ಎಷ್ಟು ಉಬ್ಬಿ ಬಂದಿದೆ ನೋಡಿ. ಕಲಸಿಡಬೇಕು ಸರಿಯಾಗಿ. ಆಮೇಲೆ ಕೊಟ್ಟಿಗೆಯನ್ನು ಈ ಥರ ನಿನ್ನೆ ಕಟ್ಟಿಟ್ಟ ಕೊಟ್ಟಿಗೆಯನ್ನು ಈ ಥರ ಒಂದೊಂದಾಗಿ ತೊಳಿಬೇಕು. ಯಾಕಂದರೆ ನೀರು ಪಸೆ ಇದ್ದರೆ ಹಿಟ್ಟು ಅದಕ್ಕೆ ಅಂಟುವುದಿಲ್ಲ, ಅದು ಹಿಟ್ಟು ಅಂಟಿಕೊಳ್ಬೇಕು. ಹೀಗೆ ತೊಳೆದಿಡಬೇಕು. ಮತ್ತೆ ಈಗ ಎಲ್ಲವನ್ನು ತೊಳೆದಿಟ್ಟಿದ್ದೇನೆ ನೋಡಿ. ಈಗ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟಿದ್ದೇನೆ. ಸರಿ ಬಿಸಿ ಬರಬೇಕು. ಬಿಸಿ ಬಂದು ಅದರ ಆವಿ ಮೇಲೆ ಬರಬೇಕು. ಅಷ್ಟು ಬಿಸಿ ಆದಾಗ ಕೊಟ್ಟಿಗೆಯನ್ನು ಅದರಲ್ಲಿ ಹಿಟ್ಟು ತೊಬ್ಬಿಸಿ ಇಡಬೇಕು. ಇಲ್ಲದಿದ್ದರೆ ಕೊಟ್ಟಿಗೆ ಎಲ್ಲಿ ಅದು ಸ್ವಲ್ಪ ಹೊಟ್ಟೆ ಇದ್ರೆ ಲೀಕ್ ಆಗುತ್ತೆ. ಅದಕ್ಕೋಸ್ಕರ ನೀರು ಬಿಸಿ ಆಗಲಿ ನೋಡಿ.
ಒಂದು ಸಾಲು ಈಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದು ಈಗ ಸ್ವಲ್ಪ ಬೆಂದ ನಂತರ ಇದರ ಮೇಲೆ ಇನ್ನೊಂದು ಸಾಲು ಇಡ್ಬೋದು. ಈಗ ಅಂದರೆ ಇಟ್ಟರೆ ಅದು ಇದು ಸ್ವಲ್ಪ ಗಟ್ಟಿಯಾಗಬೇಕು. ಒಂದು 10 ನಿಮಿಷದಲ್ಲಿ ಅದರ ಮೇಲೆ ಇನ್ನೊಂದು ಸಾಲು ಕೂಡ ಬೇಯಿಸ್ಲಿಕ್ಕೆ ಇಡೋದು. 10 ನಿಮಿಷ ಬೇಯಿಸಿ ಮತ್ತು ಈಗ ಹಿಟ್ಟನ್ನು ತುಂಬಿಸಲಿಕ್ಕೆ ನೋಡಿ, ಹೀಗೆ ಕೊಟ್ಟಿಗೆ ಒಂದು ಸೈಡ್ ಬೆಂಡಿಟ್ಟು ಹಿಟ್ಟು ಹಾಕಬೇಕು. ಇಲ್ಲದ್ರೆ ನಿಮ್ಗೆ ಹಿಟ್ಟು ಹಾಕಲಿಕ್ಕೆ ಆಗೋದಿಲ್ಲ. ಹೀಗೆ ಬೆಂಡಿಟ್ಟು ಹಿಟ್ಟು ಹಾಕ್ಕೊಳ್ಬೇಕು. ನೋಡಿ, ಇನ್ನೊಂದು ಸಾಲಿಗೆ ಇಟ್ಟೆ. ಈಗ ಒಂದು 30 ಮಿನಿಟ್ಸ್ ಇದು ಈಗ ಬೇಯಬೇಕು. ಬಿಸಿ ಬಿಸಿ ಕೊಟ್ಟಿಗೆ ರೆಡಿ ಆಯಿತು. ಕೊಟ್ಟಿಗೆಗೆ ತೆಂಗಿನ ತುರಿ ಚಟ್ನಿ. ನನಗೆ ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಇದ್ರ ಚಟ್ನಿ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಬಿಸಿ ಬಿಸಿ ಚಟ್ನಿ ನೋಡಿ, ಸ್ಮೂತಾಗಿ ನೋಡಿ, ಹೀಗೆ ಸ್ಮೂತಾಗಿ. ಬೇಕಾದರೆ ಇದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಬೇಕು, ಆಗ ಇನ್ನೂ ಟೇಸ್ಟ್ ಹೆಚ್ಚುತ್ತದೆ. ಮತ್ತು ನಾನು ಕಾಫಿ ಕುಡಿಲಿಕ್ಕೆ ಕೂತ್ಕೊಳ್ತೇನೆ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದೆಲ್ಲ ಸಿಗುವ. ಇದನ್ನು ಮಾಡುವ ರೆಸಿಪಿಯನ್ನು ನಾನೀಗ ಹೇಳ್ತೇನೆ. ಈಗ ನೆಕ್ಸ್ಟ್